ಕೆಎನ್ ರಾಜಣ್ಣ ರಾಜೀನಾಮೆಯಿಂದ ಬಿಜೆಪಿಗೆ ಬಿಗ್ ಬೂಸ್ಟ್ ಸಿಗ್ತಾ ಇದೆ. ಕಾಂಗ್ರೆಸ್ ಬೆಳವಣಿಗೆಯನ್ನೇ ಬಂಡವಾಳ ಮಾಡಿಕೊಳ್ಳೋಕೆ ಬಿಜೆಪಿ ಸಜ್ಜಾಗ್ತಾ ಇದೆ. ಕಲಾಪ ಆರಂಭವಾದ ಮೊದಲ ದಿನವೇ ವಿಕೆಟ್ ಪತನ, ಬಿಜೆಪಿಗೆ ಪ್ಲಸ್ ಪಾಯಿಂಟ್. ರಾಜಣ್ಣ ರಾಜೀನಾಮೆಯನ್ನೇ ಪ್ರಮುಖ ಅಸ್ತ್ರ ಮಾಡಿಕೊಳ್ಳಲಿದೆ ಬಿಜೆಪಿ. ಅಧಿವೇಶನದ ಉದ್ದಕ್ಕೂ ರಾಜಣ್ಣ ವಿಷಯ ಪ್ರಸ್ತಾಪಕ್ಕೆ ಬಿಜೆಪಿ ನಿರ್ಧಾರವನ್ನ ಕೈಗೊಂಡಿದೆ. 10 ದಿನಗಳ ಕಲಾಪದಲ್ಲಿ ಅವಕಾಶ ಸಿಕ್ಕಾಗೆಲ್ಲ ಇದನ್ನೇ ಪ್ರಸ್ತಾಪಿಸೋದಕ್ಕೆ ತೀರ್ಮಾನ. ಕೆಎನ್ ರಾಜಣ್ಣ ರಾಜೀನಾಮೆಯಿಂದ ಬಿಜೆಪಿಗೆ ಇದು ಬಿಗ್ ಬೂಸ್ಟ್. ಕಾಂಗ್ರೆಸ್ ಬೆಳವಣಿಗೆಯನ್ನೇ ಬಂಡವಾಳ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಸಜ್ಜಾದಂತೆ ಕಾಣಿಸ್ತಾ ಇದೆ. ಈಗಾಗಲೇ ಹೈಕಮಾಂಡ್ ಕೂಡ ಬಿಜೆಪಿಗೆ ಅಂದ್ರೆ ರಾಜ್ಯ ಬಿಜೆಪಿ ನಾಯಕರಿಗೆ ಸಂದೇಶವನ್ನ ರವಾನೆ ಮಾಡಿದ್ದಾರೆ. 10 ದಿನಗಳ ಕಾಲ ಏನು ಅಧಿವೇಶನ ಆಗುತ್ತೋ ಅಲ್ಲಿ ಸಿಕ್ಕಂತಹ ಚಾನ್ಸಸ್ಗಳನ್ನ ನೀವು ಬಳಕೆ ಮಾಡಿಕೊಳ್ಳಿ, ಸರ್ಕಾರವನ್ನ ಕಟ್ಟಿ ಹಾಕುವ ಕೆಲಸಕ್ಕೆ ಮುಂದಾಗಿ ಅಂತ ಹೇಳಿ ಹೈಕಮಾಂಡ್ ನಾಯಕರು ಕೂಡ ಮಾಹಿತಿಯನ್ನ ರವಾನೆ ಮಾಡದಂತೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಕೆಎನ್ ರಾಜಣ್ಣ ರಾಜೀನಾಮೆಯಿಂದ ಬಿಜೆಪಿಗೆ ಸಹಜವಾಗಿಯೇ ಒಂದು ಒಳ್ಳೆ ಆಹಾರ ಸಿಕ್ಕಂಗೆ ಕಾಣಿಸ್ತಾ ಇದೆ. ಮಾರುತಿ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಾರುತಿ. ಕೆಎನ್ ರಾಜಣ್ಣ ಅವರ ವಜಾ ಆಗಿರುವಂತಹ ವಿಚಾರ ಇದೀಗ ಬಿಜೆಪಿ ನಾಯಕರಿಗೆ ಸಹಜವಾಗಿ ಆಹಾರ ಸಿಕ್ಕಂತೆ ಕಾಣಿಸ್ತಾ ಇದೆ. ಈಗ ಈ ಅಧಿವೇಶನ ಏನು ಆರಂಭ ಆಗಿದೆಯೋ ಮೊದಲ ದಿನದ ಅಧಿವೇಶನದಲ್ಲೇ ವಿಕೆಟ್ ಪತನ ಆಗಿದೆ. ಸೊ ಹಾಗಾಗಿ ಇದನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳುವಂತಹ ಸಾಧ್ಯತೆ ಬಿಜೆಪಿ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಹೈಕಮಾಂಡ್ ಕೂಡ ಸಂದೇಶವನ್ನ ರವಾನೆ ಮಾಡಿದೆ. ಯಾವ ರೀತಿಯಾಗಿ ಈ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕುವಂತಹ ಕೆಲಸಕ್ಕೆ ಮುಂದಾಗಬಹುದು ಬಿಜೆಪಿ, ಏನೆಲ್ಲ ಪ್ಲಾನ್ ಮತ್ತೆ ರೂಪುರೇಷೆಗಳನ್ನ ರೆಡಿ ಮಾಡ್ಕೊಳ್ತಾ ಇದೆ ಬಿಜೆಪಿ ಅಂತ ಹೇಳಿ? ರಮ್ಯಾ, ಕಾಂಗ್ರೆಸ್ ಹೈಕಮಾಂಡ್ ಮಟ್ಟದಲ್ಲಿ ರಾಜ್ಯ ಕಾಂಗ್ರೆಸ್ ಅಲ್ಲಿ ಇವತ್ತು ನಡೆದಂತಹ ಬೆಳವಣಿಗೆಗಳು ಸಹಜವಾಗಿಯೇ ಬಿಜೆಪಿಗೆ ದೊಡ್ಡ ಮಟ್ಟದ ಒಂದು ಅಡ್ವಾಂಟೇಜ್. ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ. ಯಾಕಂತ ಹೇಳಿದ್ರೆ ಅಧಿವೇಶನ 10 ದಿನಗಳ ಕಾಲ 2 ವಾರಗಳ ಕಾಲ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮೊದಲ ದಿನವೇ ಒಬ್ಬ ಸಚಿವರ ರಾಜೀನಾಮೆಯನ್ನ ಒಬ್ಬ ಸಚಿವರನ್ನ ಸಿದ್ದರಾಮಯ್ಯ ಅವರು ತಮ್ಮ ಸಂಪುಟದಿಂದ ವಜಾ ಮಾಡಿರೋದ್ರಿಂದ ಸಹಜವಾಗಿ ಇದನ್ನ ಸದನದ ಒಳಗೆ ಮತ್ತೆ ಹೊರಗಡೆ ಅಡ್ವಾಂಟೇಜ್ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಹೇಳಿ ಕೇಳಿ ಸಿದ್ದರಾಮಯ್ಯ ಅವರು ಪ್ರತಿ ಬಾರಿಯೂ ಕೂಡ ಹಲವು ವಿಚಾರಗಳಲ್ಲಿ, ಹಲವು ವೇದಿಕೆಗಳಲ್ಲಿ, ಹಲವು ಸಮಾರಂಭಗಳಲ್ಲಿ, ಹಲವು ಸಮಾವೇಶಗಳಲ್ಲಿ ಅಹಿಂದ ಜಪ ಮಾಡ್ತಾರೆ. ಜೊತೆಗೆ ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರುವಂತವರು ರಾಜಣ್ಣ. ಹೀಗಾಗಿ ಅವರ ಆಪ್ತ ಬಣದಿಂದ 1 ವಿಕೆಟ್ ಇವತ್ತು ಪತನ ಆಗಿರೋದ್ರಿಂದ ಇದನ್ನ ಬಿಜೆಪಿ ನಾಯಕರುಗಳು, ಬಿಜೆಪಿ ಶಾಸಕರು, ವಿರೋಧ ಪಕ್ಷಗಳು ಸಹಜವಾಗಿ ಇದನ್ನ ರಾಜ್ಯ ಕಾಂಗ್ರೆಸ್ ಅಲ್ಲಿರುವಂತಹ ಬಣ ಪಾಲಿಟಿಕ್ಸ್, ಒಂದು ಬಣ ಮತ್ತೊಂದು ಬಣದ 1 ವಿಕೆಟ್ ಅನ್ನ ಪತನ ಮಾಡ್ತು. ಈ ವಿಚಾರಗಳನ್ನ ಈಗಾಗಲೇ ಮಧ್ಯಾಹ್ನದಿಂದಲೂ ಕೂಡ ಆರ್ ಅಶೋಕ್ ಅವರು ಆಗಿಂದಾಗೆ ಪ್ರಸ್ತಾಪ ಮಾಡುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಇದು ನಾಳೆ ನಾಡಿದ್ದು ಇನ್ನಷ್ಟು ಹೆಚ್ಚಾಗಬಹುದು. ಅಧಿವೇಶನ ಆರಂಭ ಆದ ಮೊದಲ ದಿನವೇ ಇಂತಹ ಒಂದು ಘಟನೆ ಆಗಿರೋದ್ರಿಂದ ಸಹಜವಾಗಿ ಬಿಜೆಪಿ ಇದನ್ನ ಅಸ್ತ್ರವನ್ನಾಗಿ ಮಾಡಿಕೊಳ್ಳೋದ್ರಲ್ಲಿ ಯಾವುದೇ ಅನುಮಾನ ಅಲ್ಲ. ಅಷ್ಟೇ ಅಲ್ಲ, ಕೇವಲ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಕಲಾಪಕ್ಕಷ್ಟೇ ಇದನ್ನು ಸೀಮಿತ ಮಾಡ್ಕೊಳ್ಳೋದಿಲ್ಲ. ಯಾವಾಗ ಮುಂದೆ ಅವಕಾಶಗಳು ಸಿಗ್ತಾವೋ ಆ ಅವಕಾಶ ಬಂದಾಗ ಆಯಾ ವೇದಿಕೆಗಳಲ್ಲಿ ಇದನ್ನು ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡೇ ಮಾಡ್ತಾರೆ. ಮಧ್ಯಾಹ್ನದ ಬಳಿಕ ಆರಂಭ ಆದಂತಹ ಕಲಾಪದಲ್ಲಿ ಆರ್ ಅಶೋಕ್ ಅವರು ಮೊದಲು ಪ್ರಸ್ತಾಪ ಮಾಡಿದ್ದೆ ಈ ವಿಚಾರ. ಈ ಹಿಂದೆ ನಾಗೇಂದ್ರ ಅವರನ್ನ ಬಲಿ ತಗೊಂಡ್ರಿ, ಈಗ ರಾಜಣ್ಣ ಅವರನ್ನು ತಗೊಂತಿದ್ದೀರಾ, ಯಾವ ಕಾರಣಕ್ಕೋಸ್ಕರ ತಗೊಂತಿದ್ದೀರಾ, ಯಾವ ಅಹಿಂದ ಅಂತ ಹೇಳ್ತೀರಾ, ಅಹಿಂದದವರನ್ನೇ ಪದೇ ರಾಜೀನಾಮೆ ಪಡೆಯುವಂತ ಒಂದು ಕೆಲಸ ಮಾಡ್ತಿದ್ದೀರಾ. ಈ ಪ್ರಶ್ನೆಗಳನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮುಂದೆ ಇಟ್ಟಿದ್ರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆ ಕ್ಷಣದಲ್ಲಿ ಸದನದಲ್ಲಿ ಇರಲಿಲ್ಲ. ಸಹಜವಾಗಿ ಸಿದ್ದರಾಮಯ್ಯ ಅವರಿಗೂ ಕೂಡ ಇವತ್ತು ರಾಜಣ್ಣ ಅವರನ್ನ ಏಕಾಏಕಿ ತಮ್ಮ ಸಂಪುಟದಿಂದ ವಜಾ ಮಾಡಿರೋದು ಅಷ್ಟು ದೊಡ್ಡ ಮಟ್ಟದ ಲಾಭ ತರೋದಿಲ್ಲ. ಯಾಕಂತ ಹೇಳಿದ್ರೆ ರಾಜಣ್ಣ ಅವರು ಇಡೀ ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಫಾಲೋಯಿಂಗ್ ಇಲ್ಲದೇ ಇದ್ರು ಕೂಡ ಅವರದ್ದೇ ಆದಂತಹ ಸಹಕಾರ ಕ್ಷೇತ್ರದಿಂದ ಬಂದಿರೋದ್ರಿಂದ, ಅದರಲ್ಲೂ ತುಮಕೂರು ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರಗಳಾಗಿರ್ಬೋದು, ಬೆಂಗಳೂರು ಗ್ರಾಮಾಂತರಕ್ಕೆ ಬರುವಂತಹ ಕುಣಿಗಲ್, ಮಾಗಡಿ ವಿಧಾನಸಭಾ ಕ್ಷೇತ್ರಗಳಾಗಿರ್ಬೋದು, ನೆಲಮಂಗಲ ಈ ಭಾಗದಲ್ಲಾಗಿರ್ಬೋದು, ಚಿತ್ರದುರ್ಗ ಕೆಲ ಕ್ಷೇತ್ರಗಳಾಗಿರ್ಬೋದು, ಆಯಾ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಒಂದು ಪ್ರಭಾವವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ಎಸ್ ಟಿ ಸಮುದಾಯಕ್ಕೆ ಸೇರಿರುವಂತಹ
ಒಬ್ಬ ಪ್ರಬಲ ನಾಯಕ. ಜೊತೆಗೆ ಇಲ್ಲಿವರೆಗೂ ಕೂಡ ರಾಜಣ್ಣ ಗೆದ್ದು ಬಂದಿರುವಂಥದ್ದು, 3 ಬಾರಿ ಶಾಸಕರಾಗಿರುವಂಥದ್ದು. ಯಾವುದೋ ಮೀಸಲು ಕ್ಷೇತ್ರದಿಂದ ರಾಜಣ್ಣ ಶಾಸಕರಾಗಲಿಲ್ಲ. ಅವರು ಮೀಸಲು ಕ್ಷೇತ್ರ ಹೊರತುಪಡಿಸಿ ಶಾಸಕರಾಗಿರುವಂಥದ್ದು. ಮಧುಗಿರಿ ಜನರಲ್ ಕ್ಯಾಟಗರಿಗೆ ಬರುವಂತಹ ವಿಧಾನಸಭಾ ಕ್ಷೇತ್ರ. ಆ ಕ್ಷೇತ್ರದಿಂದಲೇ 2 ಬಾರಿ, ಒಮ್ಮೆ 2008ಕ್ಕೂ ಮೊದಲು ಬೆಳ್ಳಾವಿ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದು ಬಂದಿದ್ರು, ಒಮ್ಮೆ ಪರಿಷತ್ ಸದಸ್ಯರಾಗಿದ್ರು. ಯಾವಾಗಲೂ ಕೂಡ ಅವರು ಯಾವುದೋ ಮೀಸಲು ಕ್ಷೇತ್ರದಿಂದ ಗೆದ್ದು ಬಂದಿರಲಿಲ್ಲ. ಹೀಗಾಗಿ ತಮ್ಮದೇ ಆದಂತಹ ಒಂದು ಪ್ರಭಾವವನ್ನು ತುಮಕೂರು ಅಷ್ಟೇ ಅಲ್ಲದೆ ತುಮಕೂರು, ಬೆಂಗಳೂರು ಗ್ರಾಮಾಂತರ, ಚಿತ್ರದುರ್ಗ ಈ ಜಿಲ್ಲೆಗಳಲ್ಲಿ ಇಟ್ಕೊಂಡಿರೋದ್ರಿಂದ ಸಹಜವಾಗಿ ಇದರ ಒಂದು ಎಫೆಕ್ಟ್ ಕಾಂಗ್ರೆಸ್ಗಾಗುತ್ತೆ. ಇದನ್ನು ಯಾವ ರೀತಿಯಾಗಿ ನಾವು ಲಾಭದಾಯಕವಾಗಿ ಮಾಡಿಕೊಳ್ಬೇಕು ಅನ್ನುವಂಥ ಒಂದು ಲೆಕ್ಕಾಚಾರ ಬಿಜೆಪಿ ಮತ್ತು JDS ನಾಯಕರು ಮಾಡ್ತಾರೆ. ಜೊತೆಗೆ ಈಗ ಈ ಎಲ್ಲ ಬೆಳವಣಿಗೆಗಳಿಂದ ಬೇಸತ್ತಿರುವಂತಹ ರಾಜಣ್ಣ ಮುಂದೆ ಯಾವ ನಡೆಯನ್ನು ಇಡಬಹುದು ಅಂತ. ಯಾಕಂತ ಹೇಳಿದ್ರೆ 2004ಕ್ಕೂ ಮೊದಲು ಈ ರಾಜಣ್ಣ ಅವರು ಕಾಂಗ್ರೆಸ್ ಅಲ್ಲೇ ಇದ್ರು. ಆಗ ಉಗ್ರಪ್ಪ ಮತ್ತು ರಾಜಣ್ಣ ಅವರಿಗೆ ಬೆಳ್ಳಾವಿ ಶಾಸಕರಾಗಿದ್ರು. ಆ ಸಂದರ್ಭದಲ್ಲಿ 2005ರಲ್ಲಿ ಆದಂತಹ ದೊಡ್ಡ ಗಲಾಟೆ, ತುಮಕೂರು DC ಕಚೇರಿಯಲ್ಲಿ ಆದಂತಹ ಒಂದು ಗಲಾಟೆಯಿಂದಾಗಿ ಅವತ್ತು ಕೂಡ ಕಾಂಗ್ರೆಸ್ ಪಕ್ಷದಿಂದ ರಾಜಣ್ಣ ಅವರನ್ನ ಉಚ್ಚಾಟನೆ ಮಾಡಿದ್ರು. ತದಬಳಿಕ ಅವರು ಕಾಂಗ್ರೆಸ್ಗೆ ಮತ್ತೆ ಮರುಸೇರ್ಪಡೆ ಆಗುವಂತ ಒಂದು ಕೆಲಸ ಆಯಿತು. ಅದಕ್ಕೂ ಮೊದಲು ಅವರು ರಾಜಕಾರಣ ಆರಂಭ ಮಾಡಿದ್ದು ಜನತಾ ಪರಿವಾರದಿಂದ, ದೇವೇಗೌಡರ ದೇವೇಗೌಡರ ಜೊತೆಯಲ್ಲಿ ದೇವೇಗೌಡರ ವಿರುದ್ಧ ಮಾತನಾಡಿ ಅಲ್ಲಿಂದಲೂ ಕೂಡ ಕಿಕ್ಔಟ್ ಆಗಿ ಪಕ್ಷ ಹೊರಗಡೆಗೆ ಬಂದಿದ್ರು. ಹೀಗಾಗಿ ರಾಜಣ್ಣ ಅವರಿಗೆ ಈ ರೀತಿಯಾದಂಥ ಒಂದು ಬೆಳವಣಿಗೆಗಳು ಇದೇನು ಮೊದಲಲ್ಲ. ಇದನ್ನ ಈಗ ರಾಜಣ್ಣ ಅವರು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ತಾರೆ, ಇದನ್ನ ಬಿಜೆಪಿ ಯಾವ ರೀತಿಯಾಗಿ ವರ್ಕೌಟ್ ಮಾಡ್ಕೊಳ್ಳುತ್ತೆ, ಎಲ್ಲವೂ ಕೂಡ ಪ್ರಮುಖ ವಿಚಾರಗಳಾಗ್ತವೆ ಮುಂದಿನ ದಿನಗಳಲ್ಲಿ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.